ಹ್ಯಾಡ್ಸ್ ಆಫ್ ಮಾರ್ನಿಂಗ್ ಸ್ನೇಹಿತರೆ, ಇವತ್ತು ಇನ್ನೊಂದು ಉತ್ತಮವಾದ ಟೆಸ್ಟಿಮನಿ ಕೊಡಲಿಕ್ಕೆ ನಾವು ಸೋಮೇಗೌಡರು ಸರ್ ನೇತೃತ್ವದಲ್ಲಿ ಬಂದಿದ್ದೀವಿ. ನಾನು ಜಗದೀಶು ಹುಣಸೂರು ಮತ್ತು ನನ್ನ ತಂಡ ಶಿವಲಿಂಗಣ್ಣ ಅವರು ಇವತ್ತು ಎಲ್ಲ ಕಡೆ ವಿಸಿಟ್ ಮಾಡಿದ್ವಿ. ಮೊನ್ನೆ ಒಂದು ಟೆಸ್ಟಿಮನಿ ಕೊಟ್ಟಿದ್ದರು ಶಿವಲಿಂಗಣ್ಣ ಮತ್ತು ನಮ್ಮ ಸೋಮೇಗೌಡರು ಇಬ್ಬರು ಸೇರಿಕೊಂಡು. ಅದು ನಾಟಿ ಟೊಮೊಟೊ ಸಂಬಂಧಪಟ್ಟಂತೆ ಹುಳಿ ಟೊಮೊಟೊದು ವ್ಯತ್ಯಾಸ, ಹ್ಯಾಡ್ಸ್ ಆಫ್ ಪ್ರಾಡಕ್ಟ್ ಬಳಸ್ತಾ ಇರೋದು. ಇವತ್ತು ಈಗ ಇನ್ನೊಂದು ಫ್ಲ್ಯಾಟಿಗೆ ಬಂದಿದ್ದೀವಿ. ಒಟ್ಟು 6 ಎಕರೆ ಇದೆ ತೋಟ. ಇದು ಹೈಬ್ರಿಡ್ ಟೊಮೊಟೊ ಇದು. ಸೊ ಯಾವ ರೀತಿ ಕಾಯೆಲ್ಲ ಚೆನ್ನಾಗಿ ಕಚ್ಚಿದೆ ನೋಡಿ, ಇಲ್ಲಿ ಕಾಯಿ ಸೆಟ್ಟಿಂಗ್ ಎಲ್ಲ ಹೇಗಿದೆ, ಯಾವ ರೀತಿ ಇದೆ, ಫ್ಲವರ್ ಎಲ್ಲ ಹೇಗಿದೆ ನೋಡಿ, ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ಈ ಒಂದು ಪ್ರಾಡಕ್ಟನ್ನು ಸಜೆಸ್ಟ್ ಮಾಡಿರೋದು ನಮ್ಮ ಶಿವಲಿಂಗಣ್ಣ ಅವರು, ಅವರ ಸ್ನೇಹಿತರು ಮಾದೇವ್ ಅಂತೇಳಿ. ಸೊ ಅವರಿಗೆ ಈ ಒಂದು ಪ್ರಾಡಕ್ಟನ್ನು ಬಳಸಿ ಅಂತೇಳಿ ಸಜೆಸ್ಟ್ ಮಾಡಿದ್ಮೇಲೆ ಅವ್ರು ಬಳಸಿದ್ಮೇಲೆ ರಿಸಲ್ಟ್ ಬಂದಿದೆ. ಯಾವ ರೀತಿ ಬಂದಿದೆ, ಹೇಗೆ, ಯಾವುದನ್ನು ಬಳಸಿದ್ರು ಅನ್ನೋದನ್ನು ನಾವು ಅವ್ರ ಹತ್ರನೇ ಕೇಳೋಣ. ಮಾದೇವಣ್ಣ ನಮಸ್ಕಾರ. ನಮ್ಮ ಪ್ರಾಡಕ್ಟ್ಗಳನ್ನು ಶಿವಲಿಂಗಣ್ಣ ಅವರು ನಿಮಗೆ ಕೊಟ್ಟಿದ್ದಾರೆ, ಬಳಸಿದಿರಿ. ಇಷ್ಟು ವರ್ಷ ಬೇರೆ ಬೇರೆ ಮೆಡಿಷನ್ನ ಬಳಸಿ ಬೆಳೀತಾ ಇದ್ರಿ. ಯಾಕೆ ನೀವು ಇವತ್ತು ನೆನ್ನೆ ಮೊನ್ನೆಯವರಲ್ಲ, ತುಂಬ ವರ್ಷಗಳಿಂದ 16 ಎಕರೆ ನೀವು ತರಕಾರಿಗಳನ್ನು ಬೆಳ್ಕೊಂಡು ಬಂದಿರೋವಂಥವ್ರು. ನಮ್ಮ ಹ್ಯಾಡ್ಸ್ ಆಫ್ ಪ್ರಾಡಕ್ಟ್ ಬಳಸಿದ ಮೇಲೆ ನಿಮ್ಗೆ ಏನು ಅನ್ನಿಸ್ತು? ನಾವು ಇವಾಗ 3 ತಿಂಗಳಿಂದ ನಮ್ಮ ಶಿವಲಿಂಗಣ್ಣವರ ಪ್ರಮುಖತೆಯಿಂದ ಅವ್ರು ಹೇಳಿದ್ಮೇಲೆ ಹ್ಯಾಡ್ಸ್ ಆಫ್ ಬಳಸ್ತಾ ಇದ್ದೀವಿ. ಇವಾಗ 3 ತಿಂಗಳಾಯಿತು. ಈ ಬೆಳೆ ಪೂರ್ತಿ ಹ್ಯಾಡ್ಸ್ ಆಫ್ ಕಂಪ್ನಿದೆ ಎಲ್ಲರೂ ನಾವು ಮಾಡಿರೋದು. ಭಾಳ ಚೆನ್ನಾಗೈತೆ. ಚೆನ್ನಾಗಿ ಚಿಗುರು ಮತ್ತು ಕಾಯಿ ಮತ್ತು ಹೂವು, ಸ್ಟೆಮ್ಮು ಎಲ್ಲ ಗಿಡ ಎಲ್ಲ ಚೆನ್ನಾಗಿ ಬಂದೈತೆ. ಸ್ಟಾರ್ಟಿಂಗಿಂದ ಗಿಡ ನಾಟಿ ಮಾಡೋ 3 ತಿಂಗಳಿಂದನೂ ನಾವು ಬಳಸ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿದೆ, ಎಲ್ಲ ರೈತರು ಬಳಸ್ಬೋದು ಅಂತ ಹೇಳ್ತೀವಿ. ಕಾಯೆಲ್ಲ ಹೇಗೆ ಬಂದಿದೆ ಸ್ನೇಹಿತರೆ? ನನಗೆ ಭಾಳ ಖುಷಿ ಆಗುತ್ತೆ. ನೆನ್ನೆ ನಾನು ಬಸವನಪುರದ ಹತ್ರ ಇವ್ರ ತೋಟ ತೋರಿಸ್ದೆ. ಬರೀ 3 ಎಕರೆಗೆ ಡೆಮೋ ಮಾಡಿದ್ರು, ಮಾಡ್ದೇನೆ ಇರೋದು ಮಾಡಿರೋದು 2 ತೋರಿಸಿದ್ದೆ. ಇದು 6 ಎಕರೆಗೂ ಕೂಡ ನಮ್ಮ ಹ್ಯಾಡ್ಸ್ ಆಫ್ ಪ್ರಾಡಕ್ಟ್ಗಳನ್ನ ಬಳಸಿದ್ದಾರೆ ಶಿವಲಿಂಗಣ್ಣವರು. ಹೆಂಗಿದೆ ಟೊಮೊಟೊ ಅಂದರೆ ಬೇಕಾದ್ರೆ ಕ್ರೇಟ್ ನೋಡಿ, ಕ್ರೇಟಲ್ಲಿರೋ ಕಾಯಿಗಳು ನೋಡಿ. ಇದು ಒಂಥರ ಆ್ಯಪಲ್ ನೋಡ್ದಂಗೆ ಆಗ್ತಾಯಿದೆ, ಟೊಮೊಟೊ ನೋಡ್ದಂಗೆ ಆಗ್ತಾಯಿಲ್ಲ ನನಗೆ. ಎಲ್ಲ ಕ್ರೇಟಲ್ಲಿ ಯಾವ ಕ್ರೇಟಾರ ನೋಡಿ ನೀವು, ಅಷ್ಟು ಶೈನಿಂಗು ಮತ್ತು ಅಷ್ಟು ಯೂನಿಫಾರ್ಮಿಟಿ, ಮತ್ತು ಒಂದು 6ರಿಂದ 8 ಹಣ್ಣು ಆಗೋದು ಸಾಕು 1 kg ಬಂದ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಇವತ್ತು ಟೊಮೊಟೊ ಕ್ರಾಪ್ ಬಂದಿದೆ. ಇದು ಹೈಬ್ರಿಡ್. ಇದು ನೆನ್ನೆ ನೋಡಿದ್ದು ನಾಟಿ, ಇವತ್ತು ತೋರಿಸ್ತಾ ಇರೋದು ಹೈಬ್ರಿಡು. ಶಿವಲಿಂಗಣ್ಣ ಇಲ್ಲೇ ಇದ್ದಾರೆ. ಶಿವಲಿಂಗಣ್ಣ ಏನು ಹೇಳ್ತೀರಿ ನೀವು ನಮ್ಮ ಹ್ಯಾಡ್ಸ್ ಆಫ್ ಬಗ್ಗೆ? ಮತ್ತೆ ನಿಮ್ಮನ್ನೇ ಕೇಳ್ತೀವಿ. ಯಾಕೆ ಗೊತ್ತಾ? ಯು ಆರ್ ದಿ ಸೂಪರ್ ಹೀರೋ ಆಫ್ ಅಗ್ರಿಕಲ್ಚರ್, ಯು ಆರ್ ದಿ ಸೂಪರ್ ಹೀರೋ ಆಫ್ ವೆಜಿಟೇಬಲ್ಸ್. ಯಾಕಂದರೆ ನಿಮ್ಗೆ ಅಷ್ಟು ಅನುಭವ ಇದೆ. ನೀವು ಹೇಳಿದ ರೀತಿ ಮಾಹಿತಿ, ನೀವು ಕೊಟ್ಟಂಥ ಮಾಹಿತಿ ಪ್ರಕಾರ ಅವ್ರು ಬಳಸಿದ್ದಾರೆ. ಇವತ್ತು ಹಾರ್ವೆಸ್ಟಿಂಗ್ ನಡೀತಾ ಇದೆ, ಎಲ್ಲ ಕಡೆ ನಡೀತಾ ಇದೆ, ಒಳ್ಳೆ ರೇಟ್ ಇರುವಂಥ ಟೈಮು. ಇವತ್ತು ಹೈಬ್ರಿಡು ಕೂಡ ಒಳ್ಳೆ ಆ್ಯಪಲ್ ನೋಡ್ದಂಗೆ ಖುಷಿ ಆಗ್ತಾ ಇದೆ. ನೀವೇನು ಹೇಳ್ತೀರಿ ಅಣ್ಣ? ಹ್ಯಾಡ್ಸ್ ಆಫ್ ಮಾರ್ನಿಂಗ್. ನಾನು ಮತ್ತೆ ಟೊಮೊಟೊ ತೋಟದಲ್ಲಿ ಬಂದಿದ್ದೀನಿ. ಇದು ನಮ್ಮ ಸ್ನೇಹಿತರಾದ ಮಾದೇವ್ ಅವ್ರ ತೋಟ. ಇದು ಹೈಬ್ರಿಡ್ ಟೊಮೊಟೊ. ನೆನ್ನೆ ಕಳೆದಂಗೆ ಸೋಮೇಗೌಡರು ಸರ್ ಹೇಳ್ದಂಗೆ ನೆನ್ನೆ ಮಾಡಿದ್ದು ನಮ್ಮ ಸ್ವಂತ ತೋಟ. ಅದರಲ್ಲಿ 24 ಎಕರೆ ತೋಟದಲ್ಲಿ 3 ಎಕರೆ ಟೆಸ್ಟಿಮನಿ ಮಾಡಿದ್ವಿ. ಅದನ್ನು ಡಿಫ್ರೆನ್ಸ್ ಎಲ್ಲ ನೀವು ನೋಡಿದ್ರಿ. ಇದು 6 ಎಕರೆಗೂ ಕೂಡ ಹ್ಯಾಡ್ಸ್ ಆಫ್ ಗೊಬ್ಬರವನ್ನು ಬಳಸಿ ಮಾಡಿರ್ತಕ್ಕಂಥ ಬೆಳೆ. ಇದು ತುಂಬ ಚೆನ್ನಾಗಿ ಬಂದಿದೆ. ಹಣ್ಣುಗಳು ಶೈನಿಂಗ್, ಒಳ್ಳೆ ಶೈನಿಂಗ್ ಬಂದಿದೆ. ಈ ಶೈನಿಂಗ್ಗೆ ಕಾರಣ ಕ್ರಾಪಿಟಾ ಜೆಲ್ಲು. ಈ ಕ್ರಾಪಿಟಾ ಜೆಲ್ಲನ್ನು ನಾವು ಡ್ರಿಪ್ಪಲ್ಲಿ ಕೊಟ್ಟಿದ್ದೀವಿ, ಮತ್ತು 3B ಕೊಟ್ಟಿದ್ದೀವಿ ಡ್ರಿಪ್ಪಲ್ಲಿ. ಹಾಗಾಗಿ ಸ್ಪ್ರೇನ ನಾವು ಇದು ಭೂಮಿಸುದ ಪೌಚ್ನ ಸ್ಪ್ರೇ ಮಾಡಿದ್ದೀವಿ. DNC 90 ASP 90 ಗಮ್ ಜೊತೆ ಮಾಡಿದ್ದೀವಿ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ಹಣ್ಣುಗಳ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಮುಂದುವರೆದು ಜಗದೀಶ್ ಅವರೇ, ಸರ್ ಮದವಣ್ಣ ಎಷ್ಟು ಕೂಗ್ತಾ ಇದ್ದೀರಿ? ಒಂದು ಎಕರೆಗೆ ಮಿನಿಮಮ್ ಎಷ್ಟು ರೇಟ್ ಆಗ್ತಾ ಇದೆ? ಇವಾಗ 1 ಎಕರೆಗೆ ನಾವು ಇವತ್ತು 200 ಬಾಕ್ಸ್ ಕೂದಿದ್ದೀವಿ. 200 ಬಾಕ್ಸ್ ಕೂದಿದ್ದಾರೆ ಸ್ನೇಹಿತರೆ 1 ಎಕರೆಗೆ. ಹಾಗಾದ್ರೆ 6 ಎಕರೆ ತೋಟ ಮೇಂಟೈನ್ ಮಾಡ್ತಿದ್ದಾರೆ ಇವರು. ಈಗ 1 ಎಕರೆಗೆ 200 ಕ್ರೇಟ್ ಅಂತ ಹೇಳಿದ್ರೆ 6 ಎಕರೆಗೆ ಈ ಕಡೆ ಕುಯ್ಕೊಂಡು ಹೋಗೋ ಅಷ್ಟೊತ್ತಿಗೆ ಮತ್ತೆ ಇನ್ನೊಂದು ಕಡೆಯಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕು. ಜಗದೀಶ್ ಸರ್ ಬನ್ನಿ ಹೆಂಗೇನೆ ಒಳಗಡೆ. ಇದೆಲ್ಲ ಕೂದಿ ಮನೆ ಯಾವ ಕ್ರೇಟ್ ಆದ್ರೂ ನೋಡಿ, ಆಪಲ್ ಟೊಮೊಟೊ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದೆ. ಬನ್ನಿ ಒಳಗಡೆ. ಇದು ಶೆಡ್ಡು ನೋಡಿ, ಯಾವ ಕ್ರೇಟ್ ಆದ್ರೂ ನೋಡಿ, ಇಷ್ಟು ಅದ್ಭುತವಾದಂಥ ಕ್ರಾಪ್ನ ಮತ್ತು ಯೂನಿಫಾರ್ಮಿಟಿ ನೋಡಿ. ಯಾವಾರು ಸಣ್ಣ ದಪ್ಪ ಇಲ್ಲ, ಎಲ್ಲ ಒಂದೇ ಥರ ಇದೆ. ನಮ್ಮ ಪ್ರಾಡಕ್ಟ್ಗಳು ಈ ಗುಡ್ಡ ಹಾಕೊಂಡಿದ್ದಾರೆ ನೋಡಿ ಮೂಲೆಯಲ್ಲಿ. ನಮ್ಮ ASP 90 5 ಲೀಟ್ರು, ಭೂಮಿಸುದ ಪ್ರೀಮಿಯಮ್ಮು, 3B, ಆ ಕ್ರೇಟಲ್ಲಿರೋದೆಲ್ಲ ನಮ್ಮ ಪ್ರಾಡಕ್ಟ್ಸ್ಗಳು. ನಾನು ಹೇಳೋದಿಷ್ಟೇ, ರೈತರಿಗೆ ನಾವು ಏನು ಚಾರ್ಟ್ ಮಾಡಿದ್ದೀವಿ ನೋಡಿ, ಇಲ್ಲೆಲ್ಲ ಕೂಡಿದ್ದಾರೆ. ಹಾರ್ವೆಸ್ಟ್ ಮಾಡಿದಷ್ಟು ಒಂದು ಹಣ್ಣು ಕಾಯಿಗಳು ಕಾಣ್ತಾ ಇಲ್ಲ. ನಾವೇನು ಚಾರ್ಟ್ ಹಾಕೊಟ್ಟಿದ್ದೀವಿ ಸುನೀತಾ ಮೇಡಮ್ ಸಹಾಯದಿಂದ, ಏನೆಲ್ಲ ಯಾವ ಬೆಳೆಗಳಿಗೆ ಹೆಂಗೆ ಬೆಳೆಸಬೇಕು ಅನ್ನುವಂಥ ಚಾರ್ಟ್ ಇದೆಯಲ್ಲ, ಆ ಚಾರ್ಟ್ ಪ್ರಕಾರ ಬಳಸೋದೇ ಆದ ಸ್ನೇಹಿತರೆ, ರೈತ ಯಾವತ್ತೂ ಕೂಡ ಹ್ಯಾಡ್ಸ್ ಆಫ್ ಪ್ರಾಡಕ್ಟ್ನ, ಹ್ಯಾಡ್ಸ್ ಆಫ್ ಉತ್ಪನ್ನಗಳನ್ನ ಬಿಟ್ಟು ಹೋಗಲ್ಲ. ಇದೇ ಉದಾಹರಣೆ, ಇದಕ್ಕಿಂತ ಎಕ್ಸಾಂಪಲ್ ಬೇಕಾಗಿಲ್ಲ.
ಭಾಳ ಖುಷಿಯಾಗುತ್ತೆ. ಎಲ್ಲ ಹಣ್ಣುಗಳು ನಾನೇ ತಿನ್ಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಪೆಸ್ಟಿಸೈಡು ಫಂಗಿಸೈಡ್ ಮಾತ್ರ ಬೇರೆ ಮಾಡಿದ್ದಾರೆ, ಇನ್ನೆಲ್ಲ ಪ್ರಾಡಕ್ಟ್ಗಳು ಕೂಡ ಆ್ಯಡ್ ಶಾಪ್ ಉತ್ಪನ್ನಗಳನ್ನ ಬಳಸಿದ್ದಾರೆ. ಹಾಗಾಗಿ ಇಟ್ಸ್ ಎ ವೆರಿ ಗುಡ್ ಟೆಸ್ಟಿಮನಿ. ಹೆಚ್ಚಿನ ಮಾಹಿತಿಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಶಿವಲಿಂಗಣ್ಣವ್ರಿಗೆ ಫೋನ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಜಗದೀಶ್ ಸರ್, ಹಿಂದಿನ ವಿಡಿಯೋದಲ್ಲಿ ಅವ್ರ ನಂಬರನ್ನು ಮೆನ್ಷನ್ ಮಾಡಿದ್ದೀವಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಯಾವುದೇ ತರಕಾರಿ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋಗಳನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಮ ತಂಡದ ಬಿಸ್ನೆಸ್ಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಉತ್ತಮವಾದದ್ದು. ಥ್ಯಾಂಕ್ ಯು ಎಲ್ಲ.